ನೀರು ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ಬಿಸಿ ಮುಟ್ಟಿಸಿದೆ. ಅನಗತ್ಯ ಪೋಲು ಮಾಡುವವರ ವಿರುದ್ಧ ಸಮರ ಸಾರಿದೆ. ಹಾಗಾದ್ರೆ 1 ತಿಂಗಳಲ್ಲಿ ವಸೂಲಿಯಾದ ದಂಡವೆಷ್ಟು ಎಳೆದೆ ನೋಡಿ. ಅಬ್ಬಬ್ಬ, ಏನ್ ಬಿಸಿಲು! ಮನೆಯಿಂದ ಹೊರಬರೋದೇ ಕಷ್ಟವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ. ಇದರ ಜೊತೆಗೆ ಜನರಿಗೆ ನೀರಿನ ಆತಂಕ ಶುರುವಾಗಿದೆ. ಈ ನಡುವೆ ಕಾವೇರಿ ನೀರು ಪೋಲು ಮಾಡುವವರ ವಿರುದ್ಧವೂ ಜಲಮಂಡಳಿ ಸಮರ ಸಾರಿದೆ. ಕಾವೇರಿ ನೀರು ಪೋಲು ಮಾಡಿದ್ರೆ ದಂಡ ಫಿಕ್ಸ್. 1 ತಿಂಗಳಲ್ಲಿ 412 ಕೇಸ್, 20 ಲಕ್ಷ ದಂಡ. ಬೇಸಿಗೆ ಆರಂಭವಾಗಿದ್ದು ಅಂತರ್ಜಲ ಮಟ್ಟ ಕುಸಿತ ಉಂಟಾಗುತ್ತಿದೆ. ಹೀಗಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅನಗತ್ಯ ನೀರು ಪೋಲು ಮಾಡುವವರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ಕುಡಿಯುವ ನೀರನ್ನು ಜನರಿಗೆ ಸದ್ಬಳಕೆ ಮಾಡೋದಕ್ಕೆ ಅರಿವು ಮೂಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕುಡಿಯುವ ನೀರನ್ನು ದುರ್ಬಳಕೆ ಮಾಡೋರಿಗೆ 5,000 ರೂಪಾಯಿ ದಂಡ ಮಾಡಬೇಕಂತ ನಾವು ನಮ್ಮ ಜಲಮಂಡಳಿ ಕಾಯ್ದೆಯಂತೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಬೆಂಗಳೂರು ನಗರಕ್ಕೆ ಸುಮಾರು 100 ಕಿಲೋಮೀಟರ್ ದೂರದಿಂದ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಅಂತರ್ಜಲ ಕುಸಿತದಿಂದ ನೀರಿನ ಕೊರತೆ ಹೆಚ್ಚಾಗಬಹುದು ಎನ್ನುವ ಎಚ್ಚರಿಕೆಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಕುಡಿಯುವ ನೀರನ್ನು ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಇನ್ನಿತರೆ ಬಳಕೆಗೆ ನಿಷೇಧಿಸಲಾಗಿದೆ. ಆದರೆ 18 ದಿನಗಳಲ್ಲಿ 412 ಪ್ರಕರಣಗಳು ಕಂಡುಬಂದಿದ್ದು 20,60,000 ದಂಡ ವಸೂಲಿ ಮಾಡಲಾಗಿದೆ. 412 ಪ್ರಕರಣಗಳು ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಒಟ್ಟಾರೆ 20,60,000 ರೂಪಾಯಿ ಇಲ್ಲಿವರೆಗೆ ನಮಗೆ ದಂಡ ವಸೂಲಿಯಾಗಿದೆ. ಫೀಲ್ಡ್ ಅಲ್ಲಿ ನಮಗೆ 1,000ಕ್ಕಿಂತ ಹೆಚ್ಚು ವಾಟರ್ ಮ್ಯಾನ್ಗಳು, ಮೀಟರ್ ರೀಡರ್ಗಳು ಇದ್ದಾರೆ. ಅವರೆಲ್ಲರೂ ಕೂಡ ಅವರವರ ಏರಿಯಾದಲ್ಲಿ ವಾರ್ಡ್ಗಳಲ್ಲಿ ಓಡಾಡ್ತಾರೆ. ಬೆಳಗಿನ ಜಾವ ಮತ್ತು ಸಂಜೆ ವೇಳೆಯಲ್ಲಿ ಈ ತರ ಓಡಾಡ್ತಾರೆ. ಎಲ್ಲೆಲ್ಲಿ ನೀರಿನ ಮಿಸ್ಯೂಸ್ ಪ್ರಕರಣಗಳು ಬರ್ತಾ ಇದೆ ಅವಾಗ ಅದನ್ನು ಗುರುತು ಮಾಡಿ ಅಲ್ಲೇ ಸ್ಥಳೀಯವಾಗಿನೇ ಸ್ಪಾಟ್ ಫೈನ್ ಮಾಡ್ತಾರೆ. ಕಾವೇರಿ ನೀರನ್ನು ವ್ಯರ್ಥ ಮಾಡದಂತೆ ಜಲಮಂಡಳಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಒಂದ್ ವೇಳೆ ಕಾವೇರಿ ನೀರು ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ಬಿಸಿ ಮುಟ್ಟಿಸಿದೆ. ಅನಗತ್ಯ ಪೋಲು ಮಾಡುವವರ ವಿರುದ್ಧ ಸಮರ ಸಾರಿದೆ. ಹಾಗಾದ್ರೆ 1 ತಿಂಗಳಲ್ಲಿ ವಸೂಲಿಯಾದ ದಂಡವೆಷ್ಟು ಎಳೆದೆ ನೋಡಿ. ಅಬ್ಬಬ್ಬ, ಏನ್ ಬಿಸಿಲು! ಮನೆಯಿಂದ ಹೊರಬರೋದೇ ಕಷ್ಟವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ. ಇದರ ಜೊತೆಗೆ ಜನರಿಗೆ ನೀರಿನ ಆತಂಕ ಶುರುವಾಗಿದೆ. ಈ ನಡುವೆ ಕಾವೇರಿ ನೀರು ಪೋಲು ಮಾಡುವವರ ವಿರುದ್ಧವೂ ಜಲಮಂಡಳಿ ಸಮರ ಸಾರಿದೆ. ಕಾವೇರಿ ನೀರು ಪೋಲು ಮಾಡಿದ್ರೆ ದಂಡ ಫಿಕ್ಸ್. 1 ತಿಂಗಳಲ್ಲಿ 412 ಕೇಸ್, 20 ಲಕ್ಷ ದಂಡ. ಬೇಸಿಗೆ ಆರಂಭವಾಗಿದ್ದು ಅಂತರ್ಜಲ ಮಟ್ಟ ಕುಸಿತ ಉಂಟಾಗುತ್ತಿದೆ. ಹೀಗಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅನಗತ್ಯ ನೀರು ಪೋಲು ಮಾಡುವವರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ಕುಡಿಯುವ ನೀರನ್ನು ಜನರಿಗೆ ಸದ್ಬಳಕೆ ಮಾಡೋದಕ್ಕೆ ಅರಿವು ಮೂಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕುಡಿಯುವ ನೀರನ್ನು ದುರ್ಬಳಕೆ ಮಾಡೋರಿಗೆ 5,000 ರೂಪಾಯಿ ದಂಡ ಮಾಡಬೇಕಂತ ನಾವು ನಮ್ಮ ಜಲಮಂಡಳಿ ಕಾಯ್ದೆಯಂತೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಬೆಂಗಳೂರು ನಗರಕ್ಕೆ ಸುಮಾರು 100 ಕಿಲೋಮೀಟರ್ ದೂರದಿಂದ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಅಂತರ್ಜಲ ಕುಸಿತದಿಂದ ನೀರಿನ ಕೊರತೆ ಹೆಚ್ಚಾಗಬಹುದು ಎನ್ನುವ ಎಚ್ಚರಿಕೆಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಕುಡಿಯುವ ನೀರನ್ನು ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಇನ್ನಿತರೆ ಬಳಕೆಗೆ ನಿಷೇಧಿಸಲಾಗಿದೆ. ಆದರೆ 18 ದಿನಗಳಲ್ಲಿ 412 ಪ್ರಕರಣಗಳು ಕಂಡುಬಂದಿದ್ದು 20,60,000 ದಂಡ ವಸೂಲಿ ಮಾಡಲಾಗಿದೆ. 412 ಪ್ರಕರಣಗಳು ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಒಟ್ಟಾರೆ 20,60,000 ರೂಪಾಯಿ ಇಲ್ಲಿವರೆಗೆ ನಮಗೆ ದಂಡ ವಸೂಲಿಯಾಗಿದೆ. ಫೀಲ್ಡ್ ಅಲ್ಲಿ ನಮಗೆ 1,000ಕ್ಕಿಂತ ಹೆಚ್ಚು ವಾಟರ್ ಮ್ಯಾನ್ಗಳು, ಮೀಟರ್ ರೀಡರ್ಗಳು ಇದ್ದಾರೆ. ಅವರೆಲ್ಲರೂ ಕೂಡ ಅವರವರ ಏರಿಯಾದಲ್ಲಿ ವಾರ್ಡ್ಗಳಲ್ಲಿ ಓಡಾಡ್ತಾರೆ. ಬೆಳಗಿನ ಜಾವ ಮತ್ತು ಸಂಜೆ ವೇಳೆಯಲ್ಲಿ ಈ ತರ ಓಡಾಡ್ತಾರೆ. ಎಲ್ಲೆಲ್ಲಿ ನೀರಿನ ಮಿಸ್ಯೂಸ್ ಪ್ರಕರಣಗಳು ಬರ್ತಾ ಇದೆ ಅವಾಗ ಅದನ್ನು ಗುರುತು ಮಾಡಿ ಅಲ್ಲೇ ಸ್ಥಳೀಯವಾಗಿನೇ ಸ್ಪಾಟ್ ಫೈನ್ ಮಾಡ್ತಾರೆ. ಕಾವೇರಿ ನೀರನ್ನು ವ್ಯರ್ಥ ಮಾಡದಂತೆ ಜಲಮಂಡಳಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಒಂದ್ ವೇಳೆ ಕಾವೇರಿ ನೀರು ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ಬಿಸಿ ಮುಟ್ಟಿಸಿದೆ. ಅನಗತ್ಯ ಪೋಲು ಮಾಡುವವರ ವಿರುದ್ಧ ಸಮರ ಸಾರಿದೆ. ಹಾಗಾದ್ರೆ 1 ತಿಂಗಳಲ್ಲಿ ವಸೂಲಿಯಾದ ದಂಡವೆಷ್ಟು ಎಳೆದೆ ನೋಡಿ.
ಅಬ್ಬಬ್ಬ ಏನ್ ಬಿಸಿಲು, ಮನೆಯಿಂದ ಹೊರ ಬರೋದೇ ಕಷ್ಟವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ. ಇದರ ಜೊತೆಗೆ ಜನರಿಗೆ ನೀರಿನ ಆತಂಕ ಶುರುವಾಗಿದೆ. ಈ ನಡುವೆ ಕಾವೇರಿ ನೀರು ಪೋಲು ಮಾಡುವವರ ವಿರುದ್ಧವೂ ಜಲಮಂಡಳಿ ಸಮರ ಸಾರಿದೆ. ಕಾವೇರಿ ನೀರು ಪೋಲು ಮಾಡಿದ್ರೆ ದಂಡ ಫಿಕ್ಸ್. 1 ತಿಂಗಳಲ್ಲಿ 412 ಕೇಸ್, 20 ಲಕ್ಷ ದಂಡ. ಬೇಸಿಗೆ ಆರಂಭವಾಗಿದ್ದು ಅಂತರ್ಜಲ ಮಟ್ಟ ಕುಸಿತ ಉಂಟಾಗುತ್ತಿದೆ. ಹೀಗಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅನಗತ್ಯ ನೀರು ಪೋಲು ಮಾಡುವವರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ಕುಡಿಯುವ ನೀರನ್ನು ಜನರಿಗೆ ಸದ್ಬಳಕೆ ಮಾಡೋದಕ್ಕೆ ಅರಿವು ಮೂಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕುಡಿಯುವ ನೀರನ್ನು ದುರ್ಬಳಕೆ ಮಾಡೋರಿಗೆ 5,000 ರೂಪಾಯಿ ದಂಡ ಮಾಡಬೇಕಂತ ನಾವು ನಮ್ಮ ಜಲಮಂಡಳಿ ಕಾಯ್ದೆಯಂತೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಬೆಂಗಳೂರು ನಗರಕ್ಕೆ ಸುಮಾರು 100 ಕಿಲೋಮೀಟರ್ ದೂರದಿಂದ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಅಂತರ್ಜಲ ಕುಸಿತದಿಂದ ನೀರಿನ ಕೊರತೆ ಹೆಚ್ಚಾಗಬಹುದು ಎನ್ನುವ ಎಚ್ಚರಿಕೆಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಕುಡಿಯುವ ನೀರನ್ನು ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಇನ್ನಿತರೆ ಬಳಕೆಗೆ ನಿಷೇಧಿಸಲಾಗಿದೆ. ಆದರೆ 18 ದಿನಗಳಲ್ಲಿ 412 ಪ್ರಕರಣಗಳು ಕಂಡುಬಂದಿದ್ದು 20,60,000 ದಂಡ ವಸೂಲಿ ಮಾಡಲಾಗಿದೆ. 412 ಪ್ರಕರಣಗಳು ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಒಟ್ಟಾರೆ 20,60,000 ರೂಪಾಯಿ ಇಲ್ಲಿವರೆಗೆ ನಮಗೆ ದಂಡ ವಸೂಲಿಯಾಗಿದೆ. ಫೀಲ್ಡ್ ಅಲ್ಲಿ ನಮಗೆ 1,000ಕ್ಕಿಂತ ಹೆಚ್ಚು ವಾಟರ್ ಮ್ಯಾನ್ಗಳು, ಮೀಟರ್ ರೀಡರ್ಗಳು ಇದ್ದಾರೆ. ಅವರೆಲ್ಲರೂ ಕೂಡ ಅವರವರ ಏರಿಯಾದಲ್ಲಿ ವಾರ್ಡ್ಗಳಲ್ಲಿ ಓಡಾಡ್ತಾರೆ. ಬೆಳಗಿನ ಜಾವ ಮತ್ತು ಸಂಜೆ ವೇಳೆಯಲ್ಲಿ ಈ ತರ ಓಡಾಡ್ತಾರೆ. ಎಲ್ಲೆಲ್ಲಿ ನೀರಿನ ಮಿಸ್ಯೂಸ್ ಪ್ರಕರಣಗಳು ಬರ್ತಾ ಇದೆ ಆವಾಗ ಅದನ್ನು ಗುರುತು ಮಾಡಿ ಅಲ್ಲೇ ಸ್ಥಳೀಯವಾಗಿನೇ ಕಾವೇರಿ ನೀರು ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ಬಿಸಿ ಮುಟ್ಟಿಸಿದೆ. ಅನಗತ್ಯ ಪೋಲು ಮಾಡುವವರ ವಿರುದ್ಧ ಸಮರ ಸಾರಿದೆ. ಹಾಗಾದ್ರೆ 1 ತಿಂಗಳಲ್ಲಿ ವಸೂಲಿಯಾದ ದಂಡವೆಷ್ಟು ಎಳೆದು ನೋಡಿ. ಅಬ್ಬಬ್ಬ ಏನ್ ಬಿಸಿಲು, ಮನೆಯಿಂದ ಹೊರ ಬರೋದೇ ಕಷ್ಟವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ಎಫೆಕ್ಟ್ ತಟ್ಟಿದೆ. ಇದರ ಜೊತೆಗೆ ಜನರಿಗೆ ನೀರಿನ ಆತಂಕ ಶುರುವಾಗಿದೆ. ಈ ನಡುವೆ ಕಾವೇರಿ ನೀರು ಪೋಲು ಮಾಡುವವರ ವಿರುದ್ಧವೂ ಜಲಮಂಡಳಿ ಸಮರ ಸಾರಿದೆ. ಕಾವೇರಿ ನೀರು ಪೋಲು ಮಾಡಿದ್ರೆ ದಂಡ ಫಿಕ್ಸ್. 1 ತಿಂಗಳಲ್ಲಿ 412 ಕೇಸ್, 20 ಲಕ್ಷ ದಂಡ. ಬೇಸಿಗೆ ಆರಂಭವಾಗಿದ್ದು ಅಂತರ್ಜಲ ಮಟ್ಟ ಕುಸಿತ ಉಂಟಾಗುತ್ತಿದೆ. ಹೀಗಾಗಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಜಲಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅನಗತ್ಯ ನೀರು ಪೋಲು ಮಾಡುವವರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ಕುಡಿಯುವ ನೀರನ್ನು ಜನರಿಗೆ ಸದ್ಬಳಕೆ ಮಾಡೋದಕ್ಕೆ ಅರಿವು ಮೂಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ